ನಾಳೆ ಒಂದೇ ವೇದಿಕೆಯಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಹೊಸಬಾಳೆ ಮತ್ತೆ ಧರ್ಮೇಂದ್ರ ಪ್ರಧಾನ್ ಒಂದೇ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ರಾಜೀನಾಮೆ ಆದ ಬಳಿಕ ಮೊದಲ ಬಾರಿ ಧರ್ಮೇಂದ್ರ ಪ್ರಧಾನ್ ವೇದಿಕೆಯನ್ನು ಹಂಚಿಕೆ ಮಾಡ್ತಿದ್ದಾರೆ. ಸೊ ಆರ್ಎಸ್ಎಸ್ ನಾಯಕರಾಗಿರುವಂತಹ ಹೊಸಬಾಳೆ ಜೊತೆ ಪ್ರಧಾನ್ ಅವರು ವೇದಿಕೆಯನ್ನು ಹಂಚಿಕೆ ಮಾಡಿಕೊಳ್ತಿದ್ದಾರೆ. ಅಂದ್ರೆ ಒಂದೇ ವೇದಿಕೆಯಲ್ಲಿ ಇರ್ತಾರೆ. ನಾಳೆ ದತ್ತಾತ್ರೇಯ ಹೊಸಬಾಳೆ ಜೊತೆ ಧರ್ಮೇಂದ್ರ ಪ್ರಧಾನ್ ಭಾಗಿಯಾಗ್ತಾರೆ. ಸೊ ನಾಳೆ ಸಂಜೆ ಭುವನೇಶ್ವರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಪುಸ್ತಕ ಬಿಡುಗಡೆಯ ಸಮಾರಂಭದ ಕಾರ್ಯಕ್ರಮ ಅದು. ಸೊ ಹಂಗಾಗಿ ಪ್ರಮುಖ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಆರ್ಎಸ್ಎಸ್ನ ಮುಖ್ಯಸ್ಥರು ಭಾಗಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲಿ ಮಾಜಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಆಹ್ವಾನ ಇದೆ. ರಾಜೀನಾಮೆ ಆದ ನಂತರ ಆರ್ಎಸ್ಎಸ್ ನಾಯಕರ ಜೊತೆ ವೇದಿಕೆಯನ್ನು ಹಂಚಿಕೆ ಮಾಡಿಕೊಳ್ತಿದ್ದಾರೆ. ಸೊ ಆರ್ಎಸ್ಎಸ್ ನಾಯಕರಾಗಿರುವಂತಹ ಹೊಸಬಾಳೆ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ಇರ್ತಾರೆ. ಒಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ಅದು. ಸೊ ನಾಳೆ ಏನೆಲ್ಲ ಚರ್ಚೆ ಆಗುತ್ತೆ, ಯಾವ ವಿಚಾರವಾಗಿ ಭಾಷಣವನ್ನು ಮಾಡ್ತಾರೆ, ಏನು ಎತ್ತ ಅನ್ನುವಂಥ ಕುತೂಹಲ ಇದೆ. ದತ್ತಾತ್ರೇಯ ಹೊಸಬಾಳೆ ಜೊತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆದ ಬಳಿಕ ಅವರ ಜೊತೆಗೆ ಮೊದಲ ಬಾರಿ ವೇದಿಕೆಯನ್ನು ಹಂಚಿಕೊಳ್ತಿದ್ದಾರೆ. ಸೊ ಕಾದು ನೋಡಬೇಕು. ನಾಳೆ ಸಂಜೆ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ಅಲ್ಲಿ ಏನಾದರೂ ಸ್ಟೇಟ್ಮೆಂಟ್ಗಳು ಬರುತ್ತಾ, ಏನು ಹೇಳ್ತಾರೆ ಧರ್ಮೇಂದ್ರ ಪ್ರಧಾನ್, ಹೊಸಬಾಳೆಯವರ ಹೇಳಿಕೆ ಏನು ಈ ಒಂದು ನೀಟ್ ಪರೀಕ್ಷೆ ವಿಚಾರವಾಗಿ, ರಾಜೀನಾಮೆಯ ವಿಚಾರವಾಗಿ ಅನ್ನೋದ್ರ ಬಗ್ಗೆ. ಸೊ ನಾಳೆ ಸಂಜೆ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ದಿಗ್ಗಜ ನಾಯಕರು ಭಾಗಿಯಾಗ್ತಿದ್ದಾರೆ. ದೊಡ್ಡ ದೊಡ್ಡ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಾಗಿದೆ. ಇದು ರಾಜೀನಾಮೆ ಆದ ಬಳಿಕ ಮೊದಲ ಒಂದು ಕಾರ್ಯಕ್ರಮ ಆಗುತ್ತೆ. ಅದು ಆರ್ಎಸ್ಎಸ್ ನಾಯಕರ ಜೊತೆ ಒಂದು ಕಾರ್ಯಕ್ರಮವನ್ನು ಶೇರ್ ಮಾಡಿಕೊಳ್ತಾ ಇರೋದು. ಸೊ ಹಂಗಾಗಿ ಸಹಜವಾಗಿ ಕುತೂಹಲ ಇರೋದು, ನಾಳಿನ ಕಾರ್ಯಕ್ರಮದಲ್ಲಿ ಏನಾದರೂ ಮಾತನಾಡ್ತಾರಾ, ಯಾವ ವಿಚಾರದ ಬಗ್ಗೆ ಮಾತನಾಡ್ತಾರೆ ಅನ್ನೋದು ಕಾದು ನೋಡಬೇಕು.